4 ಸ್ನೇಹಿತರೆ, ನೀವು ಇಂಗ್ಲೀಷು ಫಾಸ್ಟಾಗಿ ಮತ್ತು ಫ್ಲೂಯೆಂಟಾಗಿ, ಫಾಸ್ಟಾಗಿ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ಸ್ಪಷ್ಟವಾಗಿ ಫ್ಲೂಯೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ತುಂಬ ವಿಷಯಗಳು ನಮಗೆ ಗೊತ್ತಿರಬೇಕು. ಈಗ ಇಲ್ಲೇ ಸೆಂಟೆನ್ಸ್ ನೋಡಿ, ಈ ಸೆಂಟೆನ್ಸ್ ನಿಮಗೆ ಹೇಳಕ್ಕೆ ಬರುತ್ತಾ? ಯಾವುದು ತುಂಬ ಬೆಲೆ ಕಮ್ಮಿ ಇದೆಯೋ ಅದು ಸ್ಟಾಕ್ನಲ್ಲೇ ಇಲ್ಲ. ಯಾವುದನ್ನು ನಾನು ಆಯ್ಕೆ ಮಾಡಿದೆನೋ ಅದು ತುಂಬ ದುಬಾರಿ ಆಗಿತ್ತು. ತುಂಬ ಬೆಲೆ ಕಮ್ಮಿ ಇರೋದು ಸ್ಟಾಕ್ನಲ್ಲಿ ಇಲ್ಲ. ಮಿಸ್ ಆಗಿರೋದು ತುಂಬ ಮುಖ್ಯವಾದ ಪೀಸ್ ತುಂಡು ಅಥವಾ ಪೀಸ್. ನಾನು ತುಂಬ ಇಷ್ಟಪಡುವುದು ನೀಲಿ ಬಟ್ಟೆಯನ್ನು. ಮೊದಲಿಗೆ ಬಂದಿದ್ದು ಡ್ಯಾಮೇಜ್ ಆಗಿತ್ತು. ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ನೋಡಿ ಫಸ್ಟು. ಓಕೆ, ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು. ಚೆನ್ನಾಗಿ ಫಿಟ್ ಆಗೋದು ನೀಲಿ ಡ್ರೆಸ್ಸು. ನನಗೆ ಬೇಕಾಗಿರುವುದು ಲಭ್ಯವಿಲ್ಲ. ವರ್ಕ್ ಆಗೋದು ಎರಡನೇ ಆಪ್ಷನ್ನೇ. ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ. ಸೊ ಇದರಲ್ಲಿ ಕಾಮನ್ ಆಗಿ ಒಂದು ವಿಷಯ ಇದೆ. ಏನಿರ್ಬೋದು? ಓಕೆ, ಸೊ ಇಂಗ್ಲೀಷು ನಾವು ಸ್ಪಷ್ಟವಾಗಿ ಅಥವಾ ಫ್ಲೂಯೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆ ಎಷ್ಟು ಸಣ್ಣ ಸಣ್ಣ ವಿಷಯಗಳು ಗೊತ್ತಿರಬೇಕು. ಕನ್ನಡದಲ್ಲಿ ನಾವು ಬಳಸಬೇಕಾದ್ರೆ ನಮಗೇನು ಅನ್ಸೋದಿಲ್ಲ, ಬಟ್ ಇಂಗ್ಲೀಷಲ್ಲಿ ಬಳಸಬೇಕಾದ್ರೆ ಇದು ಗೊತ್ತಾಗ್ತಿಲ್ವಲ್ಲ ಹೇಗೆ? ಇದನ್ನೇ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಯಾ, ರೈಟ್. ಈಗ ಫಸ್ಟ್ ನಾವು ಕನ್ನಡ ಸೆಂಟೆನ್ಸನ್ನು ತಗೊಳ್ಳೋಣ. ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅನ್ನೋದನ್ನು ಟ್ರೈ ಮಾಡಿ. ಯಾವುದು ತುಂಬ ಬೆಲೆ ಕಮ್ಮಿ ಇದೆಯೋ ಅದು ಸ್ಟಾಕ್ನಲ್ಲಿ ಇಲ್ಲ. ಇದನ್ನು ಹೇಗೆ ಹೇಳ್ಬೋದು ಕನ್ನಡದಲ್ಲಿ? ರೈಟ್, ದ ಒನ್ ದ್ಯಾಟ್ ಕಾಸ್ಟ್ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್. ಈ ಥರ ಪದನ ಬಳಸಿದ್ದೀರಾ ನೀವು. ಅಂದರೆ ದ ಒನ್ ಆ್ಯಂಡ್ ಒನ್ಸ್. ಇಲ್ಲಿ ನಾವು ಬರೀ ಫಸ್ಟು ಈಗ ಸ್ಲೈಡಲ್ಲಿ ನಾವು ಒನ್ ಅಂತ ಮಾತ್ರ ತಗೊಳ್ಳೋಣ. ದ ಒನ್ ದ್ಯಾಟ್ ಕಾಸ್ಟ್. ಒನ್ ಅಂದರೆ ಒಂದು ಇಂಗ್ಲೀಷಲ್ಲಿ ಒನ್. ಬಟ್ ಒನ್ ಅನ್ನೋ ಪದ ಎಷ್ಟು ಕಡೆ ಬಳಸ್ತೀವಿ ಗೊತ್ತಾ? ಅದು ಸೆಂಟೆನ್ಸ್ ಕಂಪ್ಲೀಟಾಗಿ ಆ ಸೆಂಟೆನ್ಸನ್ನೇ ಹಿಡಿದಿಟ್ಟಿರುತ್ತೆ. ನೀವು ಇಲ್ಲಿ ಒನ್ ಇಲ್ಲ ಅಂದರೆ ದ್ಯಾಟ್ ಕಾಸ್ಟ್ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್ ಅಂತ ಹೇಳ್ಬೋದು, ಅಥವಾ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದ್ರು ಇಟ್ ಈಸ್ ಮೀನಿಂಗ್ಲೆಸ್. ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ನೀವು ಒನ್ ಹಾಕಿದಾಗಲೇ ಅದರ ಸರಿಯಾದ ಮೀನಿಂಗ್ ಬರೋದು. ಕನ್ನಡದಲ್ಲಿ ನೀವು ಒನ್ ಅನ್ನೋದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗೋದಿಲ್ಲ. ಈಗ ದ ಒನ್ ದ್ಯಾಟ್ ಕಾಸ್ಟ್ಸ್ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಬರೀ ಎಬಿಸಿ ಮಾತ್ರ ಗೊತ್ತು, ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಇರಬಹುದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಅಂದರೆ ಯಾವುದು ತುಂಬ ಬೆಲೆ, ಯಾವುದು ಅನ್ನೋದಕ್ಕೆ ನಾವು ದ ಒನ್ ಅಂತಾನೆ ತಗೋಬೇಕಾಗ್ತೀವಿ. ಯಾವುದು ತುಂಬ ಬೆಲೆ ಕಮ್ಮಿ ಇದೆಯೋ, ಬೆಲೆ ಯಾವುದು ಕಡಿಮೆ ಇದೆಯೋ ಅದು, ಅದಕ್ಕೆ ನಾವು ದ ಒನ್. ಅದು ಯಾವುದು ಬೆಲೆ ಕಡಿಮೆ ಇದೆಯೋ, ದ ಒನ್ ದ್ಯಾಟ್ ಕಾಸ್ಟ್ ದ ಲೀಸ್ಟ್ ಈಸ್ ಔಟ್ ಆಫ್ ಸ್ಟಾಕ್. ಅದು ಸ್ಟಾಕ್ನಲ್ಲಿ ಇಲ್ಲ. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್, ರೈಟ್? ದ ಒನ್ ದ್ಯಾಟ್. ಓಕೆ, ನಾ ಹಾಗೆ ನೋಡಿ, ತುಂಬ ಬೆಲೆ ಕಮ್ಮಿ ಇರೋದು ಸ್ಟಾಕ್ನಲ್ಲಿ ಇಲ್ಲ ಅಲ್ಲ. ಯಾವುದು ತುಂಬ ಇದ್ರ ಮೀನಿಂಗ್ ಸೇಮ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದು ತುಂಬ ಬೆಲೆ ಕಡಿಮೆ ಇದೆಯೋ ಅಥವಾ ತುಂಬ ಬೆಲೆ ಕಮ್ಮಿ ಇರೋದು ಸ್ಟಾಕ್ನಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಮಿಸ್ ಆಗಿರೋದು ತುಂಬ ಮುಖ್ಯವಾದ ಪೀಸ್. ಇದನ್ನು ಹೇಗೆ ಹೇಳ್ಬೋದು ಇಂಗ್ಲೀಷಲ್ಲಿ? ಮಿಸ್ ಆಗಿರೋದು ತುಂಬ ಮುಖ್ಯವಾದ ಪೀಸ್ ಅಥವಾ ತುಂಡು. ಸ್ಲ್ಯಾಶ್ ಹಾಕೊಳ್ಳಿ, ಸ್ಲ್ಯಾಶ್ ಪೀಸ್ ಅಥವಾ ತುಂಡು. ಹೇಗೆ ಹೇಳ್ತೀರಾ? ಇದನ್ನು ಹೇಗೆ ಹೇಳ್ಬೋದು? ದ ಒನ್ ದ್ಯಾಟ್ ಮಿಸ್ ಆಗಿರೋದು, ದ ಒನ್ ದ್ಯಾಟ್ ಈಸ್ ಮಿಸ್ಸಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್. ದ ಒನ್ ದ್ಯಾಟ್ ಈಸ್ ಮಿಸ್ಸಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್. ಯಾವ್ದು ಮಿಸ್ ಆಗಿರೋದು ಅಥವಾ ಮಿಸ್ ಹೋಗಿರೋದು ಯಾವುದು ಅಂತ ಹೇಳಿ, ಅದೇ ಮಿಸ್ ಆಗಿರೋದು ಇದೆಯಲ್ಲ, ಅದೇ ತುಂಬ ಇಂಪಾರ್ಟೆಂಟ್. ದ ಒನ್ ದ್ಯಾಟ್ ಈಸ್ ಮಿಸ್ಸಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್. ದ ಒನ್ ದ್ಯಾಟ್ ಇದನ್ನು ಸಾಮಾನ್ಯವಾಗಿ ಬಳಸೋದಿಲ್ಲ ಕನ್ನಡದಲ್ಲಿ ಮಾತಾಡಬೇಕಾದ್ರೆ. ಇಂಗ್ಲೀಷಲ್ಲಿ ಮಾತಾಡಬೇಕಾದ್ರೆ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಕಲಿತಾಗ, ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕಲಿತಾಗ ಇದನ್ನು ಯೂಸ್ ಮಾಡೋದಿಲ್ಲ. ಬಿಕಾಸ್ ಅದು ತುಂಬ ಏನು ಒನ್ ಅಂದರೆ ವೈ ಶುಡ್ ವಿ ಯೂಸ್ ದ್ಯಾಟ್ ಅಂತ ಕೇಳ್ತಾರೆ. ಬಟ್ ಅದನ್ನು ಬೇರೆ ಆಪ್ಷನ್ ಇಲ್ಲ. ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಟು ಸೇ ದಟ್ ಪರ್ಟಿಕ್ಯುಲರ್ ಫ್ರೇಸ್ ಲೈಕ್ ದ ಒನ್ ದ್ಯಾಟ್ ಐ ಗೇವ್ ಯು, ದ ಒನ್ ದ್ಯಾಟ್ ಯು ಗೇವ್ ಮೀ. ಓಕೆ, ಮಿಸ್ ಆಗಿರೋದು ತುಂಬ ಇದಾಯ್ತಲ್ವಾ? ಮೊದಲಿಗೆ ಬಂದದ್ದು ಡ್ಯಾಮೇಜ್ ಆಗಿತ್ತು. ಅಂದರೆ ಇದನ್ನು ನಾನು ನೋಡಿ, ತುಂಬ ಬೆಲೆ ಕಮ್ಮಿ ಇರೋದು ಸ್ಟಾಕ್ನಲ್ಲಿ ಇಲ್ಲ. ಇದನ್ನು ಯಾವುದು ತುಂಬ ಬೆಲೆ ಕಮ್ಮಿ ಇದೆಯೋ ಅದು ಸ್ಟಾಕ್ನಲ್ಲಿ ಇಲ್ಲ. ಅದೇ ರೀತಿ ನೀವೆಲ್ಲ ಸೆಂಟೆನ್ಸು ತಗೋಬೇಕು. ಮಿಸ್ ಆಗಿರೋದು ತುಂಬ ಮುಖ್ಯವಾದ ಪೀಸ್. ಯಾವ ಪೀಸ್ ಮಿಸ್ ಆಗಿದೆಯೋ ಅದು ತುಂಬ ಮುಖ್ಯವಾದ ಪೀಸ್ ಅನ್ನೋ ಮೀನಿಂಗ್ ಎಲ್ಲದಕ್ಕೂ ಯಾವುದು. ಸೊ ಯಾವುದು ಮೊದಲಿಗೆ ಬಂದದ್ದೋ ಅದು ಡ್ಯಾಮೇಜ್ ಆಗಿತ್ತು. ಅಂದರೆ ಮೊದಲಿಗೆ ಬಂದದ್ದು ಡ್ಯಾಮೇಜ್ ಆಗಿತ್ತು. ಅದನ್ನು ನಾವು ಇಂಗ್ಲೀಷಲ್ಲಿ ಹಾಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಲ್ಲ. ಮೊದಲಿಗೆ ಬಂದಿದ್ದು ಡ್ಯಾಮೇಜ್ ಆಗಿತ್ತು, ಅದನ್ನು ನೀವು ಹಾಗೆ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಯೂಸ್ ಸಮಥಿಂಗ್ ಲೈಕ್ ದ ಒನ್ ದ್ಯಾಟ್ ಅಂತಲೇ ಹೇಳಬೇಕು. ನೋಡಿ, ದ ಒನ್ ದ್ಯಾಟ್ ಅರೈವ್ಡ್ ಫಸ್ಟ್. ಅರೈವ್ ಅಂದರೆ ಬರುವುದು, ಆಗಮಿಸುವುದು. ದ ಒನ್ ದ್ಯಾಟ್ ಅರೈವ್ಡ್ ಫಸ್ಟ್ ವಾಸ್ ಡ್ಯಾಮೇಜ್ಡ್. ನಾವು ಫಸ್ಟಿಗೆ ಬಂದಿದ್ದು ತುಂಬ ಬಂತು, ಫಸ್ಟಿಗೆ ಅದು ಬಂತು, ಫಸ್ಟಿಗೆ ಇದು ಬಂತು, ಸೆಕೆಂಡ್ ಅದು ಬಂತು, ಥರ್ಡ್ ಇದು ಬಂತು. ಬಟ್ ಫಸ್ಟಿಗೆ ಯಾವುದು ಬಂತು? ಲೆಟ್ಸ್ ಟೇಕ್ ಎ ಅನ್ನೋದು ಫಸ್ಟಿಗೆ ಬಂತು. ಸೊ ಎ ಡ್ಯಾಮೇಜ್ ಆಗಿತ್ತು. ಸೊ ಫಸ್ಟಿಗೆ ಬಂದಿದ್ದು ಯಾವುದೋ
ಅದು ಡ್ಯಾಮೇಜ್ ಆಗಿತ್ತು. ದ ಒನ್ ದ್ಯಾಟ್ ಅರೈವ್ಡ್, ನಾವು ಯಾವುದು ಅಂತ ನಮಗೆ ಕ್ಲಾರಿಟಿ ಇಲ್ಲ, ಫಸ್ಟಿಗೆ ಯಾವುದೋ ಬಂತು ಅದು ಗೊತ್ತಿಲ್ಲ, ಬಟ್ ಫಸ್ಟಿಗೆ ಬಂದದ್ದು ಡ್ಯಾಮೇಜ್ ಆಗಿದೆ. ದ ಒನ್ ದ್ಯಾಟ್ ಅರೈವ್ಡ್ ಫಸ್ಟ್ ವಾಸ್ ಡ್ಯಾಮೇಜ್ಡ್. ಚೆನ್ನಾಗಿ ಫಿಟ್ ಆಗೋದು ನೀಲಿ ಡ್ರೆಸ್, ಯಾವುದು ಚೆನ್ನಾಗಿ ಫಿಟ್ ಆಗುತ್ತೋ ಅದು ನೀಲಿ ಡ್ರೆಸ್. ಓಕೆ, ಸೊ ಅದನ್ನು ಹೇಗೆ ಹೇಳ್ಬೋದು? ಕ್ಯಾನ್ ಯು ಟ್ರೈ? ಎಸ್, ನೋಡಿ, ದ ಒನ್ ದ್ಯಾಟ್ ಫಿಟ್ಸ್ ಬೆಸ್ಟ್ ಈಸ್ ದ ಬ್ಲೂ ಡ್ರೆಸ್. ದ ಒನ್ ದ್ಯಾಟ್ ಫಿಟ್ಸ್ ಬೆಸ್ಟ್, ದ ಒನ್ ದ್ಯಾಟ್ ಫಿಟ್ಸ್ ಬೆಸ್ಟ್. ನೋಡಿ, ನೀವು ದ ಒನ್ ದ್ಯಾಟ್ ಆದಮೇಲೆ ಮತ್ತೆ ನೀವು ವರ್ಬ್ ಬಳಸಬೇಕು. ಇದರಲ್ಲಿ ನೋಡಿ, ದ್ಯಾಟ್ ಅರೈವ್ಡ್, ದ್ಯಾಟ್ ಈಸ್, ದ್ಯಾಟ್ ಕಾಸ್ಟ್. ಈಸ್ ಅನ್ನೋದು ವರ್ಬೇ, ರೈಟ್, ಬಿ ವರ್ಬ್. ದ್ಯಾಟ್ ಅರೈವ್ಡ್, ದ್ಯಾಟ್ ಫಿಟ್ಸ್. ಓಕೆ, ನಾವು ಚೆನ್ನಾಗಿ ಫಿಟ್ ಆಗೋದು ನೀಲಿ ಡ್ರೆಸ್ಸು. ನೆಕ್ಸ್ಟ್, ವರ್ಕ್ ಆಗೋದು ಎರಡನೇ ಆಪ್ಷನ್. ಯಾವ ಆಪ್ಷನ್ ವರ್ಕ್ ಆಗುತ್ತೋ ಅದು ಎರಡನೇದು. ಹೇಗೆ ಹೇಳ್ತೀರಾ? ಓಕೆ, ಲೆಟ್ಸ್ ಸಿ. ದ ಒನ್ ದ್ಯಾಟ್ ವರ್ಕ್ಸ್ is the second option. The one that works is the second option. Which option excuse me, which option works andre the one that works is the second option, right? The one that works is, so ತುಂಬಾ ಆಪ್ಷನ್ಸ್ ಇದಾವೆ, ಅದರಲ್ಲಿ ಎರಡನೇ ಆಪ್ಷನ್ನೇ ವರ್ಕ್ ಆಗೋದು. ಓಕೆ, ರೈಟ್. ಈಗ ನೋಡಿ, ನಾವು ಇನ್ನೊಂದು ಸೆಂಟೆನ್ಸ್ ನೋಡೋಣ. ಇದನ್ನೇ ಬೇರೆ ಥರ ನಾನು ಹೇಳ್ತೀನಿ, ಸೇಮ್ ದ ಒನ್ನೇ ತಗೊಳ್ಳೋಣ. ಒನ್, ಇಲ್ಲಿ ನೋಡಿ, ಒನ್ ಮತ್ತು ಒನ್ಸ್ ಇದೆ. ಒನ್ಸ್ ಎಲ್ಲಿ ಯೂಸ್ ಮಾಡ್ತೀನಿ ಅಂತ ನಾನು ಹೇಳ್ತೀನಿ, ಪ್ಲೂರಲ್ ಯೂಸ್ ಮಾಡ್ತೀವಿ, ಒನ್ ಅನ್ನು ಸಿಂಗಲ್. ಬಟ್ ಒನ್ ಇದೇ ಥರ ನಾವು ದ ಒನ್ ದ್ಯಾಟ್, ಇದಕ್ಕಿಂತ ಮುಂಚೆ ಏನಿತ್ತು ನೋಡಿ, ದ ಒನ್ ದ್ಯಾಟ್, ದ ಒನ್ ದ್ಯಾಟ್, ದ ಒನ್ ದ್ಯಾಟ್, ದ ಒನ್ ದ್ಯಾಟ್ ಇದೆ. ಬಟ್ ಎಲ್ಲ ನೀವು ದ್ಯಾಟ್ ಹಾಕಬೇಕಾ? ಲೆಟ್ಸ್ ಸಿ. ಯಾವುದನ್ನು ನಾನು ಆಯ್ಕೆ ಮಾಡಿದೆನೋ ಅದು ತುಂಬ ದುಬಾರಿ ಆಗಿತ್ತು. ಓಕೆ, ಸೊ ಇದನ್ನು ಹೇಳೋದಾದರೆ ನಾವು ದ ಒನ್ ಐ ಚೂಸ್, ದ ಒನ್ ಐ ಚೂಸ್, ದ ಒನ್ ಹಾಕಿ ಆಮೇಲೆ ಐ ಅಂತ ಹಾಕ್ಬೋದು. ನಾನು ಯಾವುದನ್ನು ಚೂಸ್ ಮಾಡಿದನು, ನಾನು ಯಾವುದನ್ನು ಆಯ್ಕೆ ಮಾಡಿದನೋ ಅದು ತುಂಬ ದುಬಾರಿಯಾಗಿತ್ತು. ದ ಒನ್ ಐ ಚೋಸ್ ವಾಸ್ ಮೋಸ್ಟ್ ಎಕ್ಸ್ಪೆನ್ಸಿವ್. ದ ಒನ್ ಐ ಚೋಸ್, ನೋಡಿ, ದ ಒನ್ ಆದಮೇಲೆ ಐ ಹಾಕಿದ್ದೀವಿ, ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡೋದು. ದ ಒನ್ ಶಿ ಚೋಸ್, ದ ಒನ್ ಯು ಚೋಸ್, ದ ಒನ್ ವಿ ಚೋಸ್, ದ ಒನ್ ದೇ ಚೋಸ್. ದ ಒನ್ ಐ ಚೋಸ್ ವಾಸ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್. ನಾನು ಸೆಲೆಕ್ಟ್ ಮಾಡಿದ್ದು ತುಂಬ ದುಬಾರಿಯಾಗಿತ್ತು, ನಾನು ಆಯ್ಕೆ ಮಾಡಿದ್ದು ತುಂಬ ಅದೇ ಇದರದ್ದು ಯಾವುದನ್ನು ನಾನು ಆಯ್ಕೆ ಮಾಡಿದನೋ ಅದು ತುಂಬ ದುಬಾರಿಯಾಗಿತ್ತು, ಅಥವಾ ನಾನು ಆಯ್ಕೆ ಮಾಡಿದ್ದು ತುಂಬ ದುಬಾರಿಯಾಗಿತ್ತು. ಓಕೆ, ನಾನು ತುಂಬ ಇಷ್ಟಪಡುವುದು ನೀಲಿ ಬಟ್ಟೆಯನ್ನು, ನಾನು ತುಂಬ ಇಷ್ಟಪಡುವುದು ನೀಲಿ ಬಟ್ಟೆಯನ್ನು. ಓಕೆ, ಸೊ ದ ಒನ್ ಐ ಲೈಕ್ ದ ಮೋಸ್ಟ್ ಇಸ್ ದ ಬ್ಲೂ ಡ್ರೆಸ್. ನಾನು ತುಂಬ ಇಷ್ಟಪಡೋದು ಆ ಬ್ಲೂ ಡ್ರೆಸ್ನ. ದ ಒನ್ ಐ ಲೈಕ್ ದ ಮೋಸ್ಟ್ ಈಸ್ ದ ಬ್ಲೂ ಡ್ರೆಸ್. ಓಕೆ, ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು, ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು. ಓಕೆ, ಸೀದಾ ಹೇಳ್ಬೋದು, ದ ಒನ್ ಐ ಸಾ, ನಾನು ನಿನ್ನೆ ನೋಡಿದ್ದು, ದ ಒನ್ ಐ ಸಾ. ಇಲ್ಲಿ ಈಗ ನಾವು ಒನ್ ಅಂತ ಏನಕ್ಕೆ ಹೇಳ್ತೀವಿ? ನಾನು ನಿನ್ನೆ ನೋಡಿರುವ ಡ್ಯಾಶ್, ನೋಡಿರುವ ಏನಿದು ತುಂಬ ಹಳೆಯದು, ಮನೆ ಅಥವಾ ಬಂಗಲೆ ಅಥವಾ ಇನ್ನೇನಾದರೂ ನೋಡಿದರೆ, ಸೊ ಆ ಒಂದು ವಸ್ತು ಇದೆಯಲ್ಲ, ಅದಕ್ಕೆ ನಾವು ಒನ್ ಅಂತ ಯೂಸ್ ಮಾಡ್ತೀವಿ. ನಾನು ನಿನ್ನೆ ನೋಡಿದ್ದು ತುಂಬ ಹಳೆಯದು. ದ ಒನ್ ಐ ಸಾ ಯೆಸ್ಟರ್ಡೇ ವಾಸ್ ವೆರಿ ಓಲ್ಡ್. ನನಗೆ ಬೇಕಾಗಿರುವುದು ಲಭ್ಯವಿಲ್ಲ. ನನಗೆ ಬೇಕಾಗಿರುವುದು ಯಾವುದೋ ಅದು ಲಭ್ಯವಿಲ್ಲ. ನನಗೆ ಏನೋ ಒಂದು ಬೇಕಾಗಿದೆ, ಆ ಒಂದು ಅಂತ ನಾವು ಯೂಸ್ ಮಾಡ್ತೇವೆ. ಏನೋ ಒಂದು ಬೇಕಾಗಿದೆ, ನಾನು ಏನನ್ನೋ ಒಂದನ್ನು ನೋಡಿದೆ, ಆ ಒಂದು ಅಂತ. ಕನ್ನಡದಲ್ಲಿ ಅದನ್ನು ಯೂಸ್ ಮಾಡೋದಿಲ್ಲ ಒನ್ ಅಂತ, ಬಟ್ ಇಂಗ್ಲೀಷಲ್ಲಿ ಅದು ಕಡ್ಡಾಯ. ನನಗೆ ಬೇಕಾಗಿರುವುದು ಲಭ್ಯವಿಲ್ಲ. ಓಕೆ, ದ ಒನ್ ಐ ನೀಡ್ ಇಸ್ ನಾಟ್ ಅವೈಲೇಬಲ್. ದ ಒನ್ ಐ ನೀಡ್ ಇಸ್ ನಾಟ್ ಅವೈಲೇಬಲ್. ಇದನ್ನು ಟೆನ್ಸು ಚೇಂಜ್ ಮಾಡ್ಬೋದು. ದ ಒನ್ ಐ ನೀಡೆಡ್, ದ ಒನ್ ಐ ಸಿ, ದ ಒನ್ ಐ ಹ್ಯಾಡ್ ಸೀನ್, ದ ಒನ್ ಐ ಹ್ಯಾವ್ ಸೀನ್, ದ ಒನ್ ಐ ಆಮ್ ಸೀಯಿಂಗ್ ರೈಟ್ ನೌ. ಸೊ ಎಲ್ಲ ಟೆನ್ಸಿಗೂ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ನನಗೆ ಇದಾಯ್ತಲ್ವಾ, ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ, ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ. ಅದನ್ನು ಹೇಗೆ ಹೇಳ್ಬೋದು? ದ ಒನ್ ಐ ಬಾಟ್ ಈಸ್ ಆಲ್ರೆಡಿ ಬ್ರೋಕನ್. ದ ಒನ್ ಐ ಬ್ರಾಟ್ ಅಲ್ಲ, ಬಾಟ್. ದ ಒನ್ ಐ ಬಾಟ್ ಈಸ್ ಆಲ್ರೆಡಿ ಬ್ರೋಕನ್. ನೀವು ದ ಒನ್ ಐ ಬ್ರಾಟ್ ಅಂತಲೂ ಹೇಳ್ಬೋದು, ಬಾಟ್ ಅಂತಲೂ ಹೇಳ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ವರ್ಬ್ ಯು ಆರ್ ಟ್ರೈಂಗ್ ಟು ಯೂಸ್ ದ್ಯಾಟ್. ಬ್ರಾಟ್ ಅಂದರೆ ತಂದಿರುವುದು, ಬಾಟ್ ಅಂದರೆ ಖರೀದಿ ಮಾಡಿರುವುದು. ದ ಒನ್ ಐ ಬಾಟ್ ಈಸ್ ಆಲ್ರೆಡಿ ಬ್ರೋಕನ್. ನಾನು ಖರೀದಿ ಮಾಡಿದ್ದು ಆಗಲೇ ಮುರಿದಿದೆ ಅದು. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ರೈಟ್? ನೆಕ್ಸ್ಟ್, ಈಗ ಒನ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಒನ್ಸ್. ಓಕೆ, ಈಗ ಒನ್ಸ್ ಅಂತ ಏನು ಯೂಸ್ ಮಾಡ್ತೀವಿ ಅದು ಪ್ಲೂರಲ್ ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಸೊ ಯಾವುವನ್ನ, ಸೊ ಯಾವುವನ್ನ ಅಂತ ಯೂಸ್ ಮಾಡೋದಿಲ್ಲ ಅದಕ್ಕೆ ನಾನು, ಬಟ್ ಪ್ಲೂರಲ್ ಅಂತ ಹೇಳಿಕ್ಕೆ ನಾನು ಯಾವುವು ಇಟ್ಸ್ ಎ ಪ್ಲೂರಲ್ ಫಾರ್ಮ್ ಆಫ್ ಯಾವುದು, ರೈಟ್? ಯಾವುವನ್ನ, ಯಾವ ಡ್ಯಾಶ್ ಅನ್ನು ನಾನು, ನೌನ್ ಅನ್ನು ನಾನು ಆಯ್ಕೆ ಮಾಡಿದ್ದನು ಅದು ಯಾವುದೂ ಸ್ಟಾಕ್ನಲ್ಲಿ ಇರಲಿಲ್ಲ. ನಾನು ಒಂದು ಪೆನ್ ನಾನು ಆಯ್ಕೆ ಮಾಡಿದೆ, ಅದು ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ನಾನು ಒಂದು ಪೆನ್ನು, ಒಂದು ಬಾಕ್ಸು, ಒಂದು ಬಟ್ಟೆ ಆಯ್ಕೆ ಮಾಡಿದೆ, ಅದು ಯಾವುದೂ ಸ್ಟಾಕಲ್ಲಿ ಇರಲಿಲ್ಲ ಅಂತ ಹೇಳಬೇಕಾದ್ರೆ ಹೇಗೆ? ಇದನ್ನು ಅದಕ್ಕೆ ನಾವು ದ ಒನ್ಸ್ ಯೂಸ್ ಮಾಡ್ತೀವಿ. ದ ಒನ್ಸ್ ಐ ಚೋಸ್ ವರ್ ಔಟ್ ಆಫ್ ಸ್ಟಾಕ್. ದ ಒನ್ ಐ ಚೋಸ್ ವಾಸ್ ಔಟ್ ಆಫ್ ಸ್ಟಾಕ್. ದ ಒನ್ ಐ ಚೋಸ್ ವಾಸ್ ಔಟ್ ಆಫ್ ಸ್ಟಾಕ್. ಒನ್ ವಾಸ್. ಇಲ್ಲಿ ದ ಒನ್ಸ್ ವರ್. ಸೊ ದ್ಯಾಟ್ ಇಸ್ ದ ಡಿಫ್ರೆನ್ಸ್. ಇಲ್ಲಿ ಒನ್ಸ್ ಹಾಕಿದ್ರೆ ಒಂದಕ್ಕಿಂತ ಜಾಸ್ತಿ, ಇಲ್ಲಿ ವರ್ ಹಾಕಿದ್ರೆ ಗೊತ್ತಲ್ಲ, ಒಂದಕ್ಕಿಂತ ಜಾಸ್ತಿ ಇರೋದಕ್ಕೆ ನಾವು ವರ್ ಹಾಕ್ತೀವಿ.
ಒಂದೇ ಇರೋದಾದರೆ ದ ಒನ್ ಐ ಚೋಸ್ ವಾಸ್ ಔಟ್ ಆಫ್ ಸ್ಟಾಕ್. ಒಂದಕ್ಕಿಂತ ಜಾಸ್ತಿ ಇರೋದಾದರೆ ದ ಒನ್ಸ್ ಐ ಚೋಸ್ ವರ್ ಔಟ್ ಆಫ್ ಸ್ಟಾಕ್. ಸೊ ದ್ಯಾಟ್ ಇಸ್ ದ ಮೈನ್ ಡಿಫರೆನ್ಸ್, ಪ್ಲೂರಲ್ ಆ್ಯಂಡ್ ಸಿಂಗ್ಯುಲರ್. ರೈಟ್? ಓಕೆ, ನಾನು ಆಯ್ಕೆ ಮಾಡಿದ್ದು ಯಾವುವೋ ಅವು ಸ್ಟಾಕ್ನಲ್ಲಿ ಇರಲಿಲ್ಲ. ಯಾವುವೋ ಪ್ಲೂರಲ್. ಓಕೆ, ನಾನು ತುಂಬ ಇಷ್ಟಪಟ್ಟವು ತುಂಬ ದುಬಾರಿ ಆಗಿದ್ದವು. ಇಲ್ಲಿ ರೀ ಹಾಕೊಳ್ಳಿ, ರೀ ಮಿಸ್ ಆಗಿದೆ. ಓಕೆ, ನಾನು ತುಂಬ ಇಷ್ಟಪಟ್ಟವು ತುಂಬ ದುಬಾರಿಯಾಗಿದ್ದವು. ಹೌ ಡು ಯು ಸೇ ದಟ್? ಓಕೆ, ದ ಒನ್ಸ್ ಐ ಲೈಕ್ಡ್ ಬೆಸ್ಟ್ ವರ್ ಟೂ ಎಕ್ಸ್ಪೆನ್ಸಿವ್. ಸೇಮ್ ಸೆಂಟೆನ್ಸಸ್ ನಾನು ಇಲ್ಲಿ ತೊಗೊಂಡಿದ್ದೀನಿ. ದ ಒನ್ಸ್ ಐ ಲೈಕ್ಡ್ ಬೆಸ್ಟ್ ವರ್ ಟೂ ಎಕ್ಸ್ಪೆನ್ಸಿವ್. ದ ಒನ್ಸ್ ಇಲ್ಲಿ ಒನ್ಸ್ ಆಗುತ್ತೆ. ಓಕೆ, ನಾನು ಸಾಲ ತೆಗೆದುಕೊಂಡವನ್ನು ನಾನು ಹಿಂತಿರುಗಿಸಬೇಕಾಗಿದೆ. ನಾನು ಸಾಲ ತೆಗೆದುಕೊಂಡವನ್ನು ನಾನು ಹಿಂತಿರುಗಿಸಬೇಕಾಗಿದೆ. ಅಂದರೆ ಯಾವ್ಯಾವುದನ್ನು ನಾನು ಸಾಲ ತೊಗೊಂಡಿದ್ದೀನಿ, ಒಂದನ್ನಲ್ಲ. ಸಾಲ ಅಂತ ಹೇಳಿದ್ರೆ ಒಬ್ಬರ ಹತ್ರ ಏನಾದರೂ ತೊಗೊಂಡಿದ್ರೆ, ಈಗ ನಾನು ಒಬ್ಬನ ಹತ್ರ ಪೆನ್ ತೊಗೊಂಡಿದ್ದೀನಿ, ರಬ್ಬರ್ ತೊಗೊಂಡಿದ್ದೀನಿ, ಇರೇಸರ್ ತೊಗೊಂಡಿದ್ದೀನಿ, ಮತ್ತೇನೋ ಪುಸ್ತಕ ನೋಟ್ಸ್ ಏನೋ ತೊಗೊಂಡಿದ್ದೀನಿ, ಅದನ್ನೆಲ್ಲ ನಾನು ವಾಪಸ್ ಮಾಡಬೇಕು ಅನ್ನೋದನ್ನು ಹೇಳೋದಾದರೆ ಹೇಗೆ ಹೇಳ್ತೀವಿ? ದ ಒನ್ಸ್ ಐ ಬಾರೋಡ್ ನೀಡ್ ಟು ಬಿ ರಿಟರ್ನ್ಡ್. ಇಟ್ಸ್ ಅ ಪ್ಯಾಸಿವ್ ವಾಯ್ಸಲ್ಲಿ ಬರುತ್ತದು. ದ ಒನ್ಸ್ ಐ ಬಾರೋಡ್ ನೀಡ್ ಟು ಬಿ ರಿಟರ್ನ್ಡ್. ನಾನೇನೇನು ತೊಗೊಂಡಿದ್ದೀನೋ ಅದನ್ನೆಲ್ಲ ವಾಪಸ್ ಬೇಕಾಗಿದೆ. ಓಕೆ, ನೀನು ಶಿಫಾರಸು ಮಾಡಿದವು ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ನೀನು ಶಿಫಾರಸು ಮಾಡಿದೆಯಲ್ಲ ಕೆಲವು ವಸ್ತುಗಳನ್ನು, ಅದು ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಏನು ಹೇಳ್ತೀವಿ? ದ ಒನ್ಸ್ ದಟ್ ಯು ರೆಕಮೆಂಡೆಡ್ ಆರ್ ಆನ್ ಸೇಲ್. ಆನ್ ಸೇಲ್ ಅಂದರೆ ಇಂಗ್ಲೀಷಲ್ಲಿ ಆನ್ ಸೇಲ್ ಅಂದರೆ ಮಾರಾಟಕ್ಕಿದೆ ಅಂತಲ್ಲ, ಕಡಿಮೆ ಬೆಲೆಗೆ ಸಿಗುತ್ತದೆ ಅಂತ. ಓಕೆ, ಅದೊಂದು ಫ್ರೇಸ್ ಅದು, ಆನ್ ಸೇಲ್. ನೀನು ಹಿಂದೆ ಬಿಟ್ಟದ್ದು ಟೇಬಲ್ ಮೇಲೆ ಇದೆ. ಇದನ್ನು ಹೇಗೆ ಹೇಳ್ತೀವಿ? ದ ಒನ್ಸ್ ದಟ್ ಯು ಲೆಫ್ಟ್ ಬಿಹೈಂಡ್ ಆರ್ ಆನ್ ದ ಟೇಬಲ್. ಓಕೆ, ನೋಡಿ, ಒನ್ಸ್ ದಟ್ ಯು ಲೆಫ್ಟ್ ಬಿಹೈಂಡ್, ದ್ಯಾಟ್ ಸೇರಿಸಿದ್ದೀವಿ. ದ ಒನ್ಸ್ ಐ ಬಾರೋಡ್. ಓಕೆ, ಇದು ದ ಒನ್ಸ್ ಯು ಲೆಫ್ಟ್, ಇಲ್ಲಿ ದ್ಯಾಟ್ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಯು ಕ್ಯಾನ್ ಆ್ಯಡ್ ದ ಒನ್ಸ್ ಯು ಲೆಫ್ಟ್ ಬಿಹೈಂಡ್, ದ ಒನ್ಸ್ ಯು ರೆಕಮೆಂಡೆಡ್. ಬೋತ್ ಆರ್ ಓಕೆ. ದ್ಯಾಟ್ ತೆಗೆದ್ರು ಹಾಕಿದ್ರು ಮೀನಿಂಗ್ ಇಸ್ ಸೇಮ್. ನೀನು ಖರೀದಿ ಮಾಡಿದವು ತುಂಬ ಸ್ಟೈಲಿಶ್ ಆಗಿದೆ. ಕ್ಯಾನ್ ಯು ಟ್ರೈ ದಟ್? ಓಕೆ, ಇದನ್ನು ಹೇಗೆ ಹೇಳ್ಬೋದು? ದ ಒನ್ಸ್ ದಟ್ ಯು ಅಥವಾ ದ ಒನ್ಸ್ ಯು ಬಾಟ್. The ones that you bought or the ones that you bought. Okay, the ones that you bought are stylish, very stylish ಅಂತ ನೋಡೋಣ. ಓಕೆ, ಆಲ್ರೈಟ್. ಈಗ ಫಸ್ಟ್ ನೋಡಿ, ನನಗೆ ಅವನ ಚಟುವಟಿಕೆಗಳಿಂದ ಇನ್ನು ಮುಂದೆ ಆಶ್ಚರ್ಯ ಕೂಡ ಆಗೋದಿಲ್ಲ. ಈ ಕೂಡ ಆಗೋದಿಲ್ಲ. ಆಮೇಲೆ ನೋಡಿ, ನಾವು ಮೊದಲು ಅಂದುಕೊಂಡಿದ್ದಕ್ಕಿಂತ ಅವಳು ಇನ್ನೂ ಹೆಚ್ಚು ಪ್ರತಿಭಾವಂತಳಾಗಿದ್ದಾಳೆ. ಇದನ್ನು ಹೇಗೆ ಹೇಳ್ತೀರಾ? ಫಸ್ಟ್ ಸೆಂಟೆನ್ಸ್ ನೋಡೋಣ ಹೇಗೆ ಅಂತ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ಓಕೆ, ಟ್ರೈ ಮಾಡ್ತೀರಾ? ಫಸ್ಟ್ ಸೆಂಟೆನ್ಸ್ನ ಟ್ರೈ ಮಾಡಿ ನೋಡೋಣ. ಓಕೆ, ಲೆಟ್ ಮಿ ಟೆಲ್ ಯು. ನೋಡಿ, ಐ ಆಮ್ ನಾಟ್ ಈವನ್ ಸರ್ಪ್ರೈಸ್ಡ್ ಬೈ ಹಿಸ್ ಆಕ್ಷನ್ಸ್ ಎನಿಮೋರ್. ಇಲ್ಲಿ ನೋಡಿ, ಐ ಆಮ್ ನಾಟ್ ಸರ್ಪ್ರೈಸ್ಡ್. ಈವನ್ ಹಾಕಿದ್ದೀವಿ ಮಧ್ಯದಲ್ಲಿ. ಐ ಆಮ್ ನಾಟ್ ಸರ್ಪ್ರೈಸ್ಡ್, ಅದ್ರ ಮಧ್ಯದಲ್ಲಿ ನಾವು ಏನು ಹಾಕಿದ್ದೀವಿ? ಐ ಆಮ್ ನಾಟ್ ಸರ್ಪ್ರೈಸ್ಡ್ ಮಧ್ಯದಲ್ಲಿ ಈವನ್ ಹಾಕಿದ್ದೀವಿ. ಓಕೆ, ಸೊ ಈವನ್ ಹಾಕಿದ್ದೀವಿ. ಇದಕ್ಕೆ ದಿಸ್ ಇಸ್ ಕಾಲ್ಡ್ ಅಡ್ವಾನ್ಸ್ ಇಂಗ್ಲೀಷ್. ಯಾಕೆಂದರೆ ಈವನ್ ಹಾಕಿದ್ರೆ, ಈವನ್ ಅಂದರೆ ಏನು? ಈವನ್ ಅನ್ನೋದಕ್ಕೆ ಈವನ್ನ ಬೇರೆ ಕಡೆ ಬಳಸ್ತೀವಿ ನಾವು. ಈವನ್ ಅಂದರೆ ಸಮ ಅಂತಲೂ ಆಗುತ್ತೆ. ಆಡ್ ನಂಬರ್ಸ್ ಆ್ಯಂಡ್ ಈವನ್ ನಂಬರ್ಸ್. ಓಕೆ, ಸಮ ಅಂಕಗಳು, ಬೆಸ ಮತ್ತು ಸಮ, ಅದಕ್ಕೆ ಈವನ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ? ಐ ಆಮ್ ನಾಟ್ ಈವನ್ ಸರ್ಪ್ರೈಸ್ಡ್ ಬೈ ಹಿಸ್ ಆಕ್ಷನ್ಸ್ ಎನಿಮೋರ್ ಅಂದರೆ ಇನ್ನು ಮುಂದೆ. ಅಂದರೆ ಈಗಾಗಲೇ ಅವನು ನನಗೆ ಸರ್ಪ್ರೈಸ್ ಮಾಡಿಬಿಟ್ಟಿದ್ದಾನೆ ತುಂಬ. ಹಾಗಾಗಿ ನನಗೇನು ತುಂಬ ಅವ್ರು ಮಾಡೋದ್ರಲ್ಲಿ, ಅವನ ಆ್ಯಕ್ಷನ್ಗಳಲ್ಲಿ, ಅವನ ಚಟುವಟಿಕೆಗಳಿಂದ ನನಗೇನು ತುಂಬ ಆಶ್ಚರ್ಯ ಆಗೋದಿಲ್ಲ. ಇನ್ಮೇಲೆ ನನಗೆ ಆಶ್ಚರ್ಯ ಕೂಡ ಆಗೋದಿಲ್ಲ. ಐ ಆಮ್ ನಾಟ್ ಈವನ್ ಸರ್ಪ್ರೈಸ್. ಓಕೆ, ನೆಕ್ಸ್ಟ್ ನೋಡಿ, ನಾವು ಮೊದಲು ಅಂದುಕೊಂಡಿದ್ದಕ್ಕಿಂತ ಅವಳು ಇನ್ನೂ ಹೆಚ್ಚು ಪ್ರತಿಭಾವಂತಳಾಗಿದ್ದಾಳೆ. ಅಂದರೆ ಅವಳಿಗೇನೋ ಒಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಅವಳು ಇನ್ನೂ ಟ್ಯಾಲೆಂಟ್ ಆಗಿದ್ದಾಳೆ. ಅವಳಿಗೆ ಹಾಡು ಹೇಳೋದು ಮಾತ್ರ ಅಲ್ಲ, ಡಾನ್ಸ್ ಚೆನ್ನಾಗಿ ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತಾಳೆ, ಆಮೇಲೆ ಚಿತ್ರ ಬಿಡಿಸೋದು, ಏನೋ ಬಹಳ ಟ್ಯಾಲೆಂಟ್ ಇದೆ ಅವಳಿಗೆ ಅಂತ ಹೇಳೋದಾದರೆ ಅದನ್ನು ಹೇಗೆ ಹೇಳ್ತೀರಾ? ಈ ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಹೇಳೋದಾದರೆ ಸೊ ಇದನ್ನು ಹೇಗೆ ಹೇಳ್ಬೋದು ಅಂದರೆ, ಶಿ ಈಸ್ ಈವನ್ ಮೋರ್ ಟ್ಯಾಲೆಂಟೆಡ್. ಅಲ್ಲಿ ಆಮ್ ಈವನ್, ಈಸ್ ಈವನ್, ಶಿ ಈಸ್ ಈವನ್ ಮೋರ್ ಟ್ಯಾಲೆಂಟೆಡ್. ಅಂದರೆ ನೋಡಿ, ಈವನ್ ಮೋರ್ ಟ್ಯಾಲೆಂಟೆಡ್ ಅಂದರೆ ಇನ್ನೂ ಹೆಚ್ಚು ಪ್ರತಿಭಾವಂತಳಾಗಿದ್ದಾಳೆ. Even more talented. Okay, she is even more talented than we initially thought. Initially ಅಂದರೆ ಮೊದಲು ಥಾಟ್, ಅಂದುಕೊಂಡಿದ್ದಕ್ಕಿಂತ. ಓಕೆ, ನೆಕ್ಸ್ಟ್ ನೋಡಿ, ಅವರಿಗೆ ಅವರ ಹೊಸ ನಿಯಮಗಳ ಬದಲಾವಣೆಯ ಅರಿವು ಕೂಡ ಇರಲಿಲ್ಲ. How do you say that? ಸೊ ಅದನ್ನು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, they are not even aware.
ದೇ ಆರ್ ನಾಟ್ ಈವನ್ ಅವೇರ್ ಆಫ್ ದ ನ್ಯೂ ಪಾಲಿಸಿ ಚೇಂಜಸ್. ಇಲ್ಲಿ ನೋಡಿ, ಈವನ್ ಕೂಡ ಅವರಿಗೆ ಪಾಲಿಸಿ ಚೇಂಜ್ ಆಗಿರೋದ್ರ ಬಗ್ಗೆ ಅರಿವೇ ಇರಲಿಲ್ಲ, ಅವರಿಗೆ ಅದರ ಅರಿವು ಕೂಡ ಇರಲಿಲ್ಲ. ದೇ ಆರ್ ನಾಟ್ ಈವನ್ ಅವೇರ್ ಆಫ್ ದ್ಯಾಟ್. ಓಕೆ, ಹಾಗೆ ಅವನು ಎಂದಿಗಿಂತ ಪ್ರೆಸೆಂಟೇಷನ್ನಲ್ಲಿ ತುಂಬ ಕೂಲಾಗಿದ್ದ. ಪ್ರೆಸೆಂಟೇಷನ್ ಅಂದರೆ ಆಫೀಸಲ್ಲಿ ಏನಾದರೂ ಪ್ರೆಸೆಂಟೇಷನ್ ಮಾಡೋದು. ಸೊ ಸಾಮಾನ್ಯವಾಗಿ ಮಾಡೋದಕ್ಕಿಂತ ಅವನು ಕೂಲಾಗೇ ಇದ್ದ. ಮುಂಚೆ ಎಲ್ಲ ಒಂಥರ ನರ್ವಸ್ ಆಗಿರ್ತಿದ್ದ ಅಥವಾ ಬೇರೆ ಏನಾದರೂ ಸಿಟ್ನಲ್ಲಿ ಇರ್ತಿದ್ದ. ಬಟ್ ಇವತ್ತು ಎಂದಿಗಿಂತ ಕೂಲಾಗಿದ್ದ. ನೋಡಿ ಸರ್, ಓಕೆ, ಅದನ್ನು ನಾವು ಹೇಗೆ ಹೇಳ್ತೀವಿ ಅಂದರೆ he was even calmer than usual during the presentation. even calmer. ಹಿಂದೆ ಎಂದಿಗಿಂತ ಇವತ್ತು ಇನ್ನೂ ಸ್ವಲ್ಪ ಕಾಮ್ ಆಗಿದ್ದ. ಓಕೆ, ನಾವು ಮೀಟಿಂಗ್ ಆದ ನಂತರ ಇನ್ನೂ ಹೆಚ್ಚು ಗೊಂದಲಕ್ಕೀಡಾದೆವು. ಮೀಟಿಂಗು ಸೊಲ್ಯೂಷನ್ಗೋಸ್ಕರ ಮೀಟಿಂಗ್ ಇಟ್ಕೊಂಡಿದ್ವಿ, ಬಟ್ ಇನ್ನೂ ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಯಿತು. ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾವು ಮೀಟಿಂಗ್ ಇಟ್ವಿ, ಬಟ್ ಮೀಟಿಂಗ್ ಆದಮೇಲೆ ವಿ ಡ್ಯಾಶ್ ಆಮೇಲೆ ಏನು ಸೆಂಟೆನ್ಸ್ ಮಾಡ್ಬೋದು? Okay, see, we were even more confused. We were even more confused after the meeting. We were confused before the meeting. See, ಇಲ್ಲಿ even ಯಾಕೆ ಬಳಸ್ತೀವಿ ಅಂತ ನಾನು ಹೇಳ್ತೀನಿ. ಇದನ್ನು ನಾವು even ಇಲ್ದೇ ಹೇಳೋದಾದ್ರೆ we were confused before the meeting. We were confused before the meeting. We thought that we could sort it out in the meeting. But we were even more confused after the meeting. ಅಂದರೆ ಮೀಟಿಂಗಿಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಏನೇನೋ ಹೇಳ್ಬಿಟ್ಟು ಇನ್ನೂ ಕನ್ಫ್ಯೂಸ್ ಮಾಡಿಬಿಟ್ರು ನಮ್ಮನ್ನು. ಅಂದರೆ ಮೀಟಿಂಗ್ ಆದಮೇಲೆ ನಾವು ಇನ್ನೂ ಹೆಚ್ಚು ಗೊಂದಲಕ್ಕೀಡಾದ್ವಿ, ಇನ್ನೂ ಕನ್ಫ್ಯೂಸ್ ಆದ್ವಿ ನಾವು. ಓಕೆ, ನೆಕ್ಸ್ಟ್ ನೋಡಿ, ಹೊಸ ಮಾಡೆಲ್ ಇನ್ನೂ ವೇಗವಾಗಿರುತ್ತದೆ. ಅದರ ಅರ್ಥ ಏನು? ದ ನ್ಯೂ ಮಾಡೆಲ್ ವಿಲ್ ಬಿ ಈವನ್ ಫಾಸ್ಟರ್. ಓಕೆ, ಸೊ ಇಲ್ಲಿ ಈವನ್ ಅನ್ನೋದನ್ನು ನಾವು ಎಲ್ಲೆಲ್ಲಿ ಬಳಸಿದ್ವಿ ನೋಡಿ, ಇದರಲ್ಲಿ ಬಳಸಿದ್ವಿ. ಯಾವುದು? ಬಿ ವರ್ಬ್ಸಲ್ಲಿ ಬಳಸಿದ್ವಿ. ಇನ್ನೊಂದು ಸೆಂಟೆನ್ಸ್ ಇದೆಯಾ? ಓಕೆ, ಲೆಟ್ಸ್ ಸಿ. ರೈಟ್, ನಾನು ಇದನ್ನು ಹೇಳಿಲ್ಲಲ್ಲ. ಓಕೆ, ದ ನ್ಯೂ ಮಾಡೆಲ್ ವಿಲ್ ಬಿ ಈವನ್ ಫಾಸ್ಟರ್. ಹೊಸ ಮಾಡೆಲ್, ಹಳೆ ಮಾಡೆಲ್ ಇದೆ, ಹೊಸ ಮಾಡೆಲ್ ಬರೋದು ಅದು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿರುತ್ತೆ. ಇಟ್ ವಿಲ್ ಬಿ ಮೋರ್ ಫಾಸ್ಟರ್ ಅಂತಲೂ ಹೇಳ್ಬೋದು, ಅಥವಾ ಕ್ಯಾನ್ ಸೇ ದ ನ್ಯೂ ಮಾಡೆಲ್ ವಿಲ್ ಬಿ ಈವನ್ ಫಾಸ್ಟರ್. ಇದಕ್ಕಿಂತ ಅದು ಇನ್ನೂ ಫಾಸ್ಟ್ ಆಗಿರುತ್ತೆ. ನಾವು ಈಗ ಅವಳು ಮಾತನಾಡಲು ಇನ್ನೂ ಹೆಚ್ಚು ಎಚ್ಚರ ವಹಿಸುತ್ತಿದ್ದಾಳೆ ಪದಗಳನ್ನು ಬಳಸುವಾಗ. ಓಕೆ, ಅದನ್ನು ಹೇಗೆ ಹೇಳ್ಬೋದು? ಟ್ರೈ ಮಾಡಿ. ಓಕೆ, ಸೊ ಇದನ್ನು ಹೇಗೆ ಹೇಳ್ಬೋದು ಅಂದರೆ she is being even more careful with her words now. She is being even more careful with her words now. ಅಂದರೆ being ಅನ್ನೋದು ಇಟ್ ಈಸ್ ಅ ಬಿ ವರ್ಬ್. ಅಂದರೆ ಈಸ್ ಬೀಯಿಂಗ್ ಅದೆರಡು ಸೇರಿದಾಗ. ಓಕೆ, ಸೊ ವಿಲ್ ಬಿ, ವರ್, ವಾಸ್, ಆರ್, ಈಸ್, ಆಮ್ ಮತ್ತು ಈಸ್ ಬೀಯಿಂಗ್, ಇದನ್ನು ನಾವು ದೀಸ್ ಆರ್ ಬಿ ವರ್ಬ್ಸ್, ರೈಟ್? ಸೊ ಇದನ್ನ ಇಟ್ಕೊಂಡು ನಾವು ಈವನ್ ಹಾಕಿ ಆಮೇಲೆ ಏನು ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೋದು ಅನ್ನೋದು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಈವನ್ ಮೋರ್ ಕೇರ್ಫುಲ್, ವಿಲ್ ಬಿ ಈವನ್ ಫಾಸ್ಟರ್, were even more confused, was even calmer, are not even aware, is even more talented, so not even surprised. ಸೊ ಇದನ್ನೆಲ್ಲ ಬಳಸ್ಕೊಂಡು ಈ ಥರ ಸೆಂಟೆನ್ಸ್ನ ಮಾಡ್ಬೋದು ನಾವು. ಗಾಟ್ ಇಟ್? ಇದಕ್ಕೂ ಮುಂಚೆ ನೀವೇನಾದರೂ ಈ ಥರ ಸೆಂಟೆನ್ಸ್ ಹೇಳೋಕ್ಕೆ ಕಷ್ಟಪಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ, ರೈಟ್? ಓಕೆ, ಲೆಟ್ಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಇನ್ನು ಬಹಳಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಈಗ ನೆಕ್ಸ್ಟ್ ನಾವು ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಹೇಳ್ತೀನಿ. ಈಗ ನೋಡಿ, ಎಂಫಸಿಸ್ ಆನ್ ದ ಸರ್ಪ್ರೈಸ್ ಆರ್ ಕಾಂಟ್ರಾಸ್ಟ್. ಎಂಫಸಿಸ್ ಆನ್ ಸರ್ಪ್ರೈಸ್ ಆರ್ ಕಾಂಟ್ರಾಸ್ಟ್. ಸೊ ಇದು ಟಾಪಿಕ್, ಐ ಮೀನ್ ಈ ಟೈಟಲ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಂಫಸಿಸ್ ಆನ್ ಸರ್ಪ್ರೈಸ್ ಆರ್ ಕಾಂಟ್ರಾಸ್ಟ್ ಅಂದರೆ ಸರ್ಪ್ರೈಸ್ ಆದಾಗ ಅಥವಾ ನಾವು ವಿರುದ್ಧವಾಗಿ ಏನಾದರೂ ಹೇಳಬೇಕಾದ್ರೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಶಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಈವನ್ ವಿದೌಟ್ ಎ ಕ್ಯಾಲ್ಕುಲೇಟರ್. ಇದರ ಅರ್ಥ ಏನು? ಇದರ ಅರ್ಥ ಏನಿಲ್ಲ, ಅವಳು ಕ್ಯಾಲ್ಕುಲೇಟ್ನ ಬಳಸ್ದೇನೆ ಅವಳು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಳೆ. ಓಕೆ, ನೆಕ್ಸ್ಟ್ ನೋಡಿ, ಇದರ ಅರ್ಥ ಏನು? He managed to win the race even with a twisted ankle. ಅಂದರೆ ಏನು? ಟ್ವಿಸ್ಟೆಡ್ ಆ್ಯಂಕಲ್ ಅಂದರೆ ಕಾಲು, ಅಂಗಾಲು ಕೆಳಗಡೆ, ಆ್ಯಂಕಲ್ ಅಂದರೆ ಗೊತ್ತಲ್ಲ, ಅಂಗಾಲುನ ಏನು ಹೇಳ್ತೀವಿ ನಾವು? ಕೆಳಗಡೆ ಪಾದದ ಮೇಲಿನ ಭಾಗ. ಸೊ ಅಲ್ಲಿ ಒಂದು ಜಾಯಿಂಟ್ ಇದೆ, ಅದು ಟ್ವಿಸ್ಟ್ ಆಗಿದೆ. ಅಂದರೆ ತಿರುಗಿದೆ ಅಥವಾ ಉಳುಕಿದೆ. ಆದರೂ ಹಿ ಮ್ಯಾನೇಜ್ ಟು ವಿನ್ ಆಗಲಿಕ್ಕೆ ಮ್ಯಾನೇಜ್ ಮಾಡ್ದ ದ ರೇಸನ್ನು ಈವನ್ ವಿತ್ ಅದನ್ನು ಇಟ್ಟುಕೊಂಡು ಸಹ, ಅದಿದ್ರೂ ಸಹ. ರೈಟ್, ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. She was smiling even when she received the bad news. ಅಂದರೆ ಏನರ್ಥ? ಅಂದರೆ ಕೆಟ್ಟ ವಿಷಯ ಕೇಳಿದಾಗಲೂ, ಕೆಟ್ಟ ನ್ಯೂಸ್ ಅವಳಿಗೆ ಸಿಕ್ಕಿದಾಗಲೂ, ರಿಸೀವ್ಡ್ ಪಡೆದಾಗ ಅಥವಾ ಅವಳಿಗೆ ಗೊತ್ತಾದಾಗ, ಶಿ ವಾಸ್ ಸ್ಮೈಲಿಂಗ್, ಅವಳು ನಗ್ತಾ ಇದ್ಲು. ಅಂದರೆ ಮುಗುಳು ನಗ್ತಾ ಇದ್ಲು. ಅಂದರೆ ಕೆಟ್ಟ ವಿಷಯನೇ ಆಗಿರೋದು, ಆದರೂ ಶಿ ವಾಸ್ ಸ್ಮೈಲಿಂಗ್ ಈವನ್ ವೆನ್ ಶಿ ರಿಸೀವ್ಡ್ ದ ಬ್ಯಾಡ್ ನ್ಯೂಸ್. ಅವಳಿಗೆ ಬ್ಯಾಡ್ ನ್ಯೂಸ್ ಸಿಕ್ಕಿದಾಗಲೂ ಅವಳು ಮುಗುಳು ನಗ್ತಾ ಇದ್ಲು. ಓಕೆ, even with all his wealth, he lives a simple life.
ಇದನ್ನು ಇಂಗ್ಲೀಷ್ ಕನ್ನಡದಲ್ಲಿ ಹೇಗೆ ವಾಟ್ ಡಸ್ ಇಟ್ ಮೀನ್? ಓಕೆ, ಸೊ ಇಲ್ಲಿ ನೋಡಿ ಈವನ್ ಎಲ್ಲಿ ಬಳಸ್ತಿದ್ದೀವಿ? ಈವನ್ ಪ್ಲಸ್ ದ ಆಡ್ವರ್ಬ್. ಸೊ ಈವನ್ ವಿದೌಟ್, ಈವನ್ ವಿತ್ ಇವೆಲ್ಲ ಆಡ್ವರ್ಬ್ಸ್, ವಿದೌಟ್ ವಿತ್ ಇವೆಲ್ಲ ಆಡ್ವರ್ಬ್ಸ್. ವೆನ್ ಅನ್ನೋದು ಆಡ್ವರ್ಬೇ ಹೋಗುತ್ತೆ ಕೆಲವು ಸಲ. ಈವನ್ ವಿತ್ ಆಲ್ ಇಸ್ ವೆಲ್ತ್, ಹಿ ಲಿವ್ಸ್ ಅ ಸಿಂಪಲ್ ಲೈಫ್. ಅಷ್ಟೆಲ್ಲ ಅವನ ಹತ್ರ ತುಂಬ ಹಣ ಇದ್ರೂ, ವೆಲ್ತ್ ಅಂದರೆ ಹಣ, ಆಸ್ತಿ, ಸಂಪತ್ತು ಇದ್ರೂ ಅವನು ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಾನೆ. ಅವನು ಹಿ ಲಿವ್ಸ್ ಅ ಸಿಂಪಲ್ ಲೈಫ್, ಅವನು ಸಿಂಪಲ್ ಆಗಿ ಬದುಕ್ತಾನೆ. ಓಕೆ, ಸೊ ಈವನ್ ವಿತ್ ಹರ್ ಬಿಸಿ ಸ್ಕೆಡ್ಯೂಲ್ ಶಿ ಫೈಂಡ್ಸ್ ಟೈಮ್ ಟು ವಾಲಂಟಿಯರ್. ಅಂದ್ರೇನು? ಇದರರ್ಥ ಅವಳಿಗೆ ಅವಳ ಬ್ಯುಸಿ ಸ್ಕೆಡ್ಯೂಲ್ ಹೊರತಾಗಿಯೂ, ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಶಿ ಫೈಂಡ್ಸ್ ಟೈಮ್ ಟು ವಾಲಂಟಿಯರ್. ವಾಲಂಟಿಯರ್ ಅಂದರೆ ಎಲ್ಲಾದರೂ ಹೋಗಿ ನಾವು ಸಹಾಯ ಮಾಡುವುದು, ನಾವಾಗೇ ಹೋಗಿ ಏನಾದರೂ ಒಬ್ಬರಿಗೆ ಸಹಾಯ ಮಾಡೋದಕ್ಕೆ ವಾಲಂಟಿಯರ್ ಅಂತ ಹೇಳ್ತೀವಿ, ರೈಟ್? ಸೊ ಅವಳು ಎಷ್ಟೇ ಬ್ಯುಸಿ ಇದ್ರೂ, ಅವಳು ಬ್ಯುಸಿ ಇರುವ ಹೊರತಾಗಿಯೂ, ಈವನ್ ವಿತ್ ಹರ್ ಬ್ಯುಸಿ ಸ್ಕೆಡ್ಯೂಲ್, ಹೊರತಾಗಿಯೂ ಅಂತ ಡೈರೆಕ್ಟಾಗಿ ಬರಲ್ಲ, ಅವಳು ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ಆ್ಯಡಿಂಗ್ ಟು ಅನ್ ಎಕ್ಸ್ಟ್ರೀಮ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್. ಇದು ಟೈಟಲ್ ಬೇಡ, ನೋಡಿ ಮೀನಿಂಗ್ ಹೇಳ್ತೀನಿ ನಾನು. ಓಕೆ, ಇಟ್ ವಾಸ್ ಸೋ ಕೋಲ್ಡ್ ದಟ್ ಈವನ್ ದ ಲೇಕ್ ಫ್ರೋಸ್ ಓವರ್. ಇದರ ಮೀನಿಂಗ್ ಏನು? ವಿಚ್ ಮೀನ್ಸ್, ಇದರ ಅರ್ಥ ಇಟ್ ವಾಸ್ ಸೋ ಕೋಲ್ಡ್ ದಟ್ ಈವನ್ ದ ಲೇಕ್ ಫ್ರೋಸ್ ಓವರ್. ಎಷ್ಟು ಚಳಿ ಇತ್ತು ಅಂದರೆ, ಎಷ್ಟು ತಣ್ಣಗೆ ಆ ವಾತಾವರಣ ಇತ್ತು ಅಂದರೆ, ದ ಲೇಕ್ ಅಂದರೆ ಒಂದು ಸರೋವರ ಅಥವಾ ನಾವು ಏನು ಕೆರೆ ಅಂತ ಏನು ಹೇಳ್ತೀವಿ, ಅದು ಫ್ರೋಸ್ ಓವರ್. ಆ ಕೆರೆನೇ ಫುಲ್ಲು ಇದಾಯಿತು. ಏನಾಯಿತು? ಫ್ರೋಸ್, ತಣ್ಣಗಾಗಿ ಅದು ಇದಾಯಿತು. ಏನಂತೀವಿ? ಐಸ್ ಆಯಿತು, ಐಸ್ ಆಯ್ತು ಅದು. ಓಕೆ, ಆ ಕೆರೆನೇ ಫ್ರೋಸ್ ಅಂದರೆ ಐಸ್ ಆಗುವುದು, 0 ಡಿಗ್ರಿಗಿಂತ ಕೆಳಗೆ. ಓಕೆ, ನೌ ಹಿ ವಾಸ್ ಸೋ ಎಕ್ಸಾಸ್ಟೆಡ್ ದಟ್ ಹಿ ಕುಡಂಟ್ ಈವನ್ ಸ್ಟ್ಯಾಂಡ್ ಅಪ್. He was so excited that, he was so exhausted that he couldn't even stand up. Yeah, what does it mean? It means he was so exhausted. Exhausted ಅನ್ನೋದು ನೋಡಿ, it's another way of saying very tired. I'm very tired, I'm exhausted ಅಂತ ಹೇಳಲಿಕ್ಕೆ ತುಂಬ worn out, ತುಂಬ ವರ್ಡ್ಸನ್ನು ಯೂಸ್ ಮಾಡ್ಬೋದು ನಾವು. ಅದು ನಾವು ವೊಕ್ಯಾಬ್ಯುಲರಿ, ಒಂದು ವರ್ಡನ್ನು ಬೇರೆ ಪರ್ಯಾಯ ಪದಗಳು ಅಂತ ಹೇಳ್ತೀವಿ ನಾವು ಅದಕ್ಕೆ. ಓಕೆ, ಯಾ, ಸೊ he was so exhausted that he couldn't even stand up. Couldn't even stand up. ಅವನಿಗೆ ನಿಂತುಕೊಳ್ಳಲಿಕ್ಕೂ ಸಹ, ಎದ್ದು ನಿಲ್ಲಲಿಕ್ಕೂ ಸಹ, ಈ ಕೂ ಸಹ ಇದೆಯಲ್ಲ, ಇದೆ ಈವನ್ ಸ್ಟ್ಯಾಂಡ್ ಅಪ್. ಓಕೆ, ಯಾ, ಲೆಟ್ಸ್ ಸಿ. ದ ನಾಯ್ಸ್ ವಾಸ್ ಸೋ ಲೌಡ್ ದಟ್ ವಿ ಕುಡಂಟ್ ಈವನ್ ಹಿಯರ್ ಅವರ್ಸೆಲ್ವ್ಸ್. ವಾಟ್ ಡಸ್ ಇಟ್ ಮೀನ್? ಇದರರ್ಥ, ದ ನಾಯ್ಸ್ ವಾಸ್ ಸೋ ಲೌಡ್ ದಟ್ ವಿ ಕುಡಂಟ್ ಈವನ್ ಹಿಯರ್ ಅವರ್ಸೆಲ್ವ್ಸ್. ಸೋ ಲೌಡ್ ಅಂದರೆ ಗಲಾಟೆ ಅಥವಾ ಗದ್ದಲ, ನಾಯ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ, ನಮ್ಮ ಧ್ವನಿ ನಮಗೆ ಕೇಳಿಸ್ತಿಲ್ಲ. ನಾವೇನಾದರೂ ಮಾತಾಡಿದ್ರೆ ನಮಗೆ ಕೇಳಿಸ್ತಿರ್ಲಿಲ್ಲ, ಅಷ್ಟು ಇದಾಗಿತ್ತು ಅಂತ. ವಿ ಕುಡಂಟ್ ಈವನ್, ನಮಗೆ ನಮ್ಮ ಧ್ವನಿನೂ ಸಹ ಕೇಳಿಸ್ತಾ ಇರಲಿಲ್ಲ. ಈ ಕೂಡ ಸಹ ಅಂತ ಹೇಳ್ತೀವಲ್ವ, ಈ ಕೂಡ ಸಹ ಅಂದಾಗ ನಾವು ಬೇರೆ ಪದನೂ ಬಳಸ್ತೀವಿ ಕನ್ನಡದಲ್ಲಿ, ಬೇರೆ ಸೆಂಟೆನ್ಸಿಗೆ. ಇಂಗ್ಲೀಷಲ್ಲಿ ಸೊ ಆಲ್ಸೋ ಅಂತ ಬಳಸ್ತೀವಿ, ಟು ಅಂತ ಬಳಸ್ತೀವಿ, ಈ ಥರದ್ದೆಲ್ಲ ಇದೆ. ಜೊತೆಗೆ ಇದನ್ನು ಬಳಸ್ತೀವಿ. ರೈಟ್, ಓಕೆ, ಲೆಟ್ಸ್ ಸಿ. ಶಿ ವಾಸ್ ಸೋ ಆಂಗ್ರಿ ದಟ್ ಶಿ ವುಡಂಟ್ ಈವನ್ ಲುಕ್ ಅಟ್ ಹಿಮ್. She was so angry that she wouldn't even look at him. ಅಂದ್ರೇನು? ಅವಳೆಷ್ಟು ಸಿಟ್ಟು ಮಾಡ್ಕೊಂಡಿದ್ಲು ಅಂತ ಹೇಳಿದ್ರೆ, ಅವಳೆಷ್ಟು ಸಿಟ್ಟಾಗಿದ್ಲು ಅಂತ ಹೇಳಿದ್ರೆ, ದಟ್ ಶಿ ವುಡಂಟ್ ಈವನ್ ಲುಕ್ ಅಟ್ ಹಿಮ್. ಅವಳು ಅವನ್ನ ನೋಡ್ತಾನೂ ಇರಲಿಲ್ಲ, ನೋಡ್ತಾನೂ ಅಥವಾ ನೋಡೋಕ್ಕೂ ಸಹ ಅವಳಿಗೆ ಇಷ್ಟ ಇರಲಿಲ್ಲ. ಅವಳು ನೋಡ್ತಾನೇ ಇರಲಿಲ್ಲ, ಅವಳನ್ನ ನೋಡಲೂ ಸಹ ಇಲ್ಲ. ಸೊ ಆ ಮೀನಿಂಗ್ ಬರುತ್ತೆ, ಸಹ ಕೂಡ ಇವೆಲ್ಲ. ಓಕೆ, ಲೆಟ್ಸ್ ಸಿ. The problem was so complex that even the experts were baffled. So ಇಲ್ಲಿ even the experts were baffled. ಅಂದ್ರೆ ಏನರ್ಥ? ಟ್ರೈ ಮಾಡ್ತೀರಾ? ಓಕೆ, ಸೊ ದಿಸ್ ಮೀನ್ಸ್ ದ ಪ್ರಾಬ್ಲಮ್, ಕಾಂಪ್ಲೆಕ್ಸ್, ತುಂಬ ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣವಾಗಿರುವುದು. ಸೊ ಪ್ರಾಬ್ಲಮ್ ಎಷ್ಟು ಸಂಕೀರ್ಣವಾಗಿತ್ತು ಅಂತ ಹೇಳಿದ್ರೆ, ಈವನ್ ದ ಎಕ್ಸ್ಪರ್ಟ್ಸ್ ವರ್ ಬ್ಯಾಫಲ್ಡ್. ಎಕ್ಸ್ಪರ್ಟ್ಸ್ ಅಂದರೆ ಪರಿಣಿತರು. ಇನ್ನೇನು ಹೇಳ್ಬೋದು ಅದಕ್ಕೆ? ಅದರ ಪರಿಣಿತರು. ಓಕೆ, ಸೊ ಎಕ್ಸ್ಪರ್ಟ್ಸ್ ವರ್ ಬ್ಯಾಫಲ್ಡ್ ಅಂದರೆ ಕನ್ಫ್ಯೂಸ್, ಗೊಂದಲಕ್ಕೀಡಾಗೋದು. ತುಂಬ ಅದರ ಪರಿಣಿತರೇನೆ ಅದಕ್ಕೆ ಗೊಂದಲಕ್ಕೀಡಾದರು. ಅಂದರೆ ಸೋ ಎಕ್ಸ್ಟ್ರಾ, ಈವನ್ ಕೂಡ, ಪರಿಣಿತರು ಸಹ ಕೂಡ. ರೈಟ್, ಓಕೆ, ಸೊ ಇನ್ನೂ ಕೆಲವು ವಿಷಯಗಳಿದ್ದಾವೆ, ಅದನ್ನು ನೋಡ್ಬಿಡೋಣ. ಟು ಇನ್ಕ್ಲೂಡ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ನಾವು ಹೇಳಬೇಕು ಅಂತಿದ್ರೆ ಅದನ್ನು ಇನ್ಕ್ಲೂಡ್ ಮಾಡೋದು. ಓಕೆ, ನೋಡಿ, ಎವ್ರಿವನ್ ವಾಸ್ ಸರ್ಪ್ರೈಸ್ಡ್ ಬೈ ದ ರಿಸಲ್ಟ್, ಈವನ್ ದ ಕೋಚ್. ಎವ್ರಿವನ್ ವಾಸ್ ಸರ್ಪ್ರೈಸ್ಡ್ ಬೈ ದ ರಿಸಲ್ಟ್, ಈವನ್ ದ ಕೋಚ್. ಇದು ಹೇಗೆ ಹೇಳ್ಬೋದು? ಇದರ ಅರ್ಥ ಏನಿಲ್ಲ, ಎಲ್ಲರೂ ಫಲಿತಾಂಶ ಬಂದಾಗ ಎಲ್ಲರೂ ಸರ್ಪ್ರೈಸ್ ಆದರು, ಆಶ್ಚರ್ಯಕ್ಕೀಡಾದರು. ಕೋಚ್ ಸಮೇತ ಎಲ್ರಿಗೂ ಆಶ್ಚರ್ಯ ಆಯಿತು, ನನಗೂ ಕೂಡ. ಈವನ್ ಮೀ, ಎವ್ರಿಬಡಿ ವಾಸ್ ಸರ್ಪ್ರೈಸ್ಡ್, ಈವನ್ ಮೀ, ನಾನು ಕೂಡ. ಓಕೆ, ದ ಪಾರ್ಟಿ ವಾಸ್ ಅ ಸಕ್ಸಸ್, ಈವನ್ ಬೆಟರ್ ದ್ಯಾನ್ ಲಾಸ್ಟ್ ಇಯರ್. ದ ಪಾರ್ಟಿ ವಾಸ್ ಸಕ್ಸಸ್,
was a success. The party was successful. The party was a success. Even better than last year. ಓಕೆ, ಸೊ ಇದರ ಅರ್ಥ ಏನು? ಪಾರ್ಟಿ ಯಶಸ್ವಿ ಆಯಿತು, ಹೋದ ವರ್ಷಕ್ಕಿಂತನೂ ಕೂಡ ಚೆನ್ನಾಗಿತ್ತು. ರೈಟ್? ಓಕೆ, ನೆಕ್ಸ್ಟ್, ಶಿ ಪಾಸ್ಡ್ ಆಲ್ ಹರ್ ಎಕ್ಸಾಮ್ಸ್. ಶಿ ಪಾಸ್ಡ್ ಆಲ್ ಹರ್ ಎಕ್ಸಾಮ್ಸ್, ಈವನ್ ದ ಡಿಫಿಕಲ್ಟ್ ಕೆಮಿಸ್ಟ್ರಿ ಒನ್. ಶಿ ಪಾಸ್ಡ್ ಆಲ್ ಹರ್ ಎಕ್ಸಾಮ್ಸ್, ಈವನ್ ದ ಡಿಫಿಕಲ್ಟ್ ಕೆಮಿಸ್ಟ್ರಿ ಒನ್. ಅಂದರೆ ಏನರ್ಥ? ಅವಳು ಎಲ್ಲ ಎಕ್ಸಾಮ್ಸನ್ನು ಪಾಸ್ ಮಾಡಿದ್ಲು, ಕೆಮಿಸ್ಟ್ರಿನೂ ಕೂಡ ಪಾಸ್ ಮಾಡಿದ್ಲು ಅಂತ ಅರ್ಥ. ಅಂದರೆ ಕೆಮಿಸ್ಟ್ರಿನ ತುಂಬ ಕಷ್ಟ ಆಗಿತ್ತು, ಅದನ್ನೇ ಅವಳು ಪಾಸ್ ಮಾಡಿದ್ಲು, ಅದನ್ನು ಕೂಡ ಪಾಸ್ ಮಾಡಿದ್ಲು. ಓಕೆ, ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. He didn't find the lost keys even after searching for hours. What does this mean? ಇದರ ಅರ್ಥ ಏನೂ ಇಲ್ಲ. He didn't find the lost keys. ಅವನು ಕಳ್ಕೊಂಡಿರೋ ಕೀನ ಅವನಿಗೆ ಹುಡುಕ್ಲಿಕ್ಕೆ ಆಗಲಿಲ್ಲ, ಸಿಗಲಿಲ್ಲ ಅವನಿಗೆ. Even after searching for hours, ಬಹಳ ಸಮಯದವರೆಗೆ, hours ಅಂದರೆ ಸುಮಾರು ಹೊತ್ತು ಹುಡುಕಿದ್ರೂ ಅದು ಸಿಗಲಿಲ್ಲ. ಹುಡುಕಿದ್ರೂ ಅನು, even after, ಹುಡುಕಿದ ನಂತರನು. ಓಕೆ, she remembered his birthday even without a reminder. ಇದರ ಅರ್ಥ ಏನು? She remembered his birthday. ಅವನು ಅವಳ ಬರ್ತ್ಡೇಯನ್ನು, ಹುಟ್ಟಿದ ಹಬ್ಬವನ್ನು, ಹುಟ್ಟಿದ ದಿನವನ್ನು ರಿಮೆಂಬರ್ಡ್, ನೆನಪಿಟ್ಟುಕೊಂಡಿದ್ದಳು. ಈವನ್ ವಿದೌಟ್ ಅ ರಿಮೈಂಡರ್. ಇವಾಗೆಲ್ಲ ನಮಗೆ ತುಂಬ ಜನರದ್ದು ಬರ್ತ್ಡೇ ನೆನಪಿರೋದಿಲ್ಲ, ನಾವು ಅದಕ್ಕೆ ರಿಮೈಂಡರ್ ಇಟ್ಕೊಳ್ತೀವಿ ಅವ್ರಿಗೆ ವಿಶ್ ಮಾಡೋಣ ಅಂತ. ಇಲ್ಲಾಂದರೆ ರಿಲೇಷನ್ಸ್ ಗೆಟ್ ವರ್ಸ್, ರೈಟ್? ಹಾಗಾಗಿ ಆದರೆ ಆಕೆ ಅವನ ಬರ್ತ್ಡೇಯನ್ನು ನೆನಪಿಟ್ಕೊಂಡಿದ್ಲು, ಅವಳಿಗೆ ರಿಮೈಂಡರ್ ಅವಶ್ಯಕತೆ ಇರಲಿಲ್ಲ. ರಿಮೈಂಡರ್ನ ಅವಶ್ಯಕತೆ ಇಲ್ಲದೇನೂ ಕೂಡ ಅವಳು ನೆನಪಿಟ್ಕೊಂಡಿದ್ಲು ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಕಂಪ್ಯಾರಿಟಿವ್ ಅಂದರೆ ಡಿಗ್ರಿ ಅಂದರೆ ಡಿಗ್ರಿ ಆಫ್ ಕಂಪ್ಯಾರಿಸನ್, ಅಂದರೆ ಮೋರ್, ಮೋಸ್ಟ್, ಅಥವಾ ಗುಡ್, ಬೆಟರ್, ಬೆಸ್ಟ್, ಅಥವಾ ಬ್ಯಾಡ್, ವರ್ಸ್ಟ್. ಸೊ ಈ ಥರ ಬಂದಾಗ ನಾವು ನೋಡಿ, ಶಿ ಈಸ್ ಈವನ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಹರ್ ಸಿಸ್ಟರ್. ಇದು ಹೇಗೆ ಹೇಳ್ಬೋದು? ಅಂದರೆ ಅವಳ ಸಿಸ್ಟರ್ಗಿಂತ ಇನ್ನೂ ಹೆಚ್ಚು ಸ್ವಲ್ಪ ಟ್ಯಾಲೆಂಟೆಡ್ ಆಗಿದ್ದಾಳೆ. ಅವಳ ಅಕ್ಕನಿಗಿಂತ ಅಥವಾ ಸಹೋದರಿಗಿಂತ ಅವಳಿಗೆ ಜಾಸ್ತಿ ಟ್ಯಾಲೆಂಟ್ ಇದೆ. ಓಕೆ, ದಿಸ್ ಪಜಲ್ ಈಸ್ ಈವನ್ ಹಾರ್ಡರ್ ದ್ಯಾನ್ ದ ಲಾಸ್ಟ್ ಒನ್. ದಿಸ್ ಪಜಲ್ ಅಲ್ಲಿ ನೀವು ಈವನ್ ಹಾಕದೇ ಇದ್ದರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಶಿ ಈಸ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಹರ್ ಸಿಸ್ಟರ್. ಅವಳ ಸಿಸ್ಟರ್ಗಿಂತ ಹೆಚ್ಚು ಟ್ಯಾಲೆಂಟೆಡ್ ಆಗಿದ್ದಾಳೆ. ಈವನ್ ಹಾಕಿದಾಗ ಇನ್ನೂ ಹೆಚ್ಚು ಅಂತ ಬರುತ್ತೆ. ಅವ್ರು ಮಚ್ ಮೋರ್ ಅಂತಲೂ ಯೂಸ್ ಮಾಡಿದಾಗಲೂ ಅದ್ರ ಮೇಲೆ ಶಿ ಈಸ್ ಮಚ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್, ಶಿ ಈಸ್ ಈವನ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್. ಓಕೆ, ನೋಡಿ, ದಿಸ್ ಪಜಲ್ ಈಸ್ ಈವನ್ ಹಾರ್ಡರ್ ದ್ಯಾನ್ ದ ಲಾಸ್ಟ್ ಒನ್. ಇದರ ಅರ್ಥ ಏನು? ಇದರರ್ಥ ಈ ಒಗಟು, ಈ ಪಜಲ್, ರಿಡಲ್ ಏನಿದೆ, ಇದರ ಹಿಂದಿನಕ್ಕಿಂತ ಇನ್ನೂ ತುಂಬ ಕಷ್ಟವಾಗಿದೆ. ದಿಸ್ ಪಜಲ್ ಅಂದರೆ ಒಗಟು ಅಥವಾ ರಿಡಲ್ ಅಥವಾ ಏನು ಪಜಲ್ ಅಂತೀವಿ ಅಥವಾ ಇನ್ನೇನಂತೀವಿ, ಕಷ್ಟವಾಗಿರುವಂಥ ವಿಷಯ. ಇದು ಪಜಲ್ ಈಸ್ ಈವನ್ ಹಾರ್ಡರ್ ದ್ಯಾನ್ ದ ಲಾಸ್ಟ್ ಒನ್. ಈಗಿಂತ ಮುಂಚಿನಕ್ಕಿಂತ, ಕಳೆದ ರಿಡಲ್ಗಿಂತ ಇದು ಇನ್ನೂ ಸ್ವಲ್ಪ ಹೆಚ್ಚು ಕಷ್ಟದ್ದಾಗಿದೆ. ಹಿ ಈಸ್ ಈವನ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ದ್ಯಾನ್ ಐ ಆಮ್. ಇದರ ಅರ್ಥ ಏನು? ಸೊ ಇದರ ಅರ್ಥ ಏನಿಲ್ಲ, ಹಿ ಈಸ್ ಈವನ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ದ್ಯಾನ್ ಐ ಆಮ್. ಓಕೆ, ನನಗೆ ಇದರಲ್ಲಿ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಆದರೆ ಅವನಿಗೆ ನನಗಿಂತ ಆಸಕ್ತಿ ಅವನಿಗೆ ತುಂಬ ಇನ್ನೂ ಕಡಿಮೆನೇ. ಹಿ ಈಸ್ ಈವನ್ ಲೆಸ್ ಇಂಟ್ರೆಸ್ಟೆಡ್. ಓಕೆ, ನೆಕ್ಸ್ಟ್ ನೋಡಿ, ದ ವೆದರ್ ಟುಡೇ ಈಸ್ ಈವನ್ ವರ್ಸ್ ದ್ಯಾನ್ ಯೆಸ್ಟರ್ಡೇ. ದ ವೆದರ್ ಟುಡೇ ಈಸ್ ಈವನ್ ವರ್ಸ್ ದ್ಯಾನ್ ಯೆಸ್ಟರ್ಡೇ. ವಾಟ್ ಡಸ್ ಇಟ್ ಮೀನ್? ಓಕೆ, ಇದರ ಅರ್ಥ ಏನಿಲ್ಲ. ದ ವೆದರ್ ಟುಡೇ, ಇವತ್ತು ವಾತಾವರಣ ಅಥವಾ ಹವಾಮಾನ ಅಥವಾ ಕ್ಲೈಮೇಟ್ ಏನಿದೆ, ಈಸ್ ಈವನ್ ವರ್ಸ್ ಅಂದರೆ ನೆನ್ನೆನೇ ಸ್ವಲ್ಪ ಕೆಟ್ಟದಾಗಿತ್ತು, ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಕೆಟ್ಟದಾಗಿದೆ ದ್ಯಾನ್ ಯೆಸ್ಟರ್ಡೇ. ಓಕೆ, ನೌ he is even better at chess than his father. ಅಂದರೆ ಅವನಪ್ಪನಿಗಿಂತ ಚೆಸ್ ಆಟದಲ್ಲಿ, ಚದುರಂಗದ ಆಟದಲ್ಲಿ ತುಂಬ ಅವನಪ್ಪನಿಗಿಂತನೂ ಚೆನ್ನಾಗಿದ್ದಾನೆ. ಓಕೆ, ಸೊ ಇದಕ್ಕೆಲ್ಲ ನಾವು ನೋಡಿ, ಈ ಟೈಟಲ್ ಬಿಟ್ಬಿಡಿ, ಕಂಪ್ಯಾರಿಟಿವ್ ಡಿಗ್ರಿ ಅಥವಾ ಟು ಇನ್ಕ್ಲೂಡ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್. ನೀವು ಇದ್ರ ಮೀನಿಂಗ್ ನಿಮಗೆ ಗೊತ್ತಾದರೂ ಸಾಕು. ಓಕೆ, ಸೊ ಇದು ಗ್ರಾಮ್ಯಾಟಿಕಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದೆಲ್ಲ ಇರುತ್ತೆ. ಬಟ್ ಇಫ್ ಯು ವಾಂಟ್ ಇನ್ ಡೀಟೇಲ್, ಇಫ್ ಯು ವಾಂಟ್ ಟು ಎಕ್ಸ್ಪ್ಲೈನ್ ಟು ಸಮ್ ಒನ್, ದೆನ್ ಪ್ರಾಬಬ್ಲಿ ಯು ನೀಡ್ ಟು ಫೋಕಸ್ ಆನ್ ದ ಟಾಪಿಕ್ಸ್ ಆಲ್ಸೋ, ದ ಟೈಟಲ್ಸ್. ಓಕೆ, ಸೊ ಇಲ್ಲ, ನೀವು ಜಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ನಿಮಗೆ ಮಾತಾಡಬೇಕು ಅಂತ ಹೇಳಿದಾಗ ನಿಮಗೆ ಎಕ್ಸಾಂಪಲ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಸಾಕು. ಓಕೆ, ನೋಡಿ, ತಿಳ್ಕೊಳ್ಳಿಕ್ಕೆ ತುಂಬ ಇದೆ ವಿಷಯಗಳು, ಎಷ್ಟು ಕಲ್ತರೂ ನೀವು ಸಾಲದು. ನಾವು ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಯು ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್, ತುಂಬ ಸಮಯ ಬೇಕಾಗುತ್ತೆ. ಬಟ್ ಒಂದು 6 ಮಂತ್ಸಲ್ಲಿ ಅಥವಾ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು. ಅದಾದ ನಂತರ ನೀವು ಅಡ್ವಾನ್ಸ್ ಲೆವೆಲ್ ವರ್ಬ್ಸ್, ಹೊಸ ವಿಷಯಗಳನ್ನು ನೀವಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು. ರೈಟ್?
ಓಕೆ, ಸೊ ವಿಡಿಯೋ ಇಷ್ಟವಾಗಿದ್ದರೆ ಒಂದು ವಿಡಿಯೋವನ್ನು ಲೈಕ್ ಕೊಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಆಫ್ ಕೋರ್ಸ್ ನಿಮ್ಮ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. Until then, keep watching my videos. Bye bye.